ಯಾರೋ ಗೊತ್ತಿಲ್ಲದೆ ಇರೋ ಒಬ್ಳಿಗೋಸ್ಕರ ನಾನು ಹುಡುಕ್ತಾ ಇದ್ದೀನಿ ಅಂತ ಗೊತ್ತಿದ್ದು ಕೂಡ ನನಗೆ ವಿರುದ್ಧವಾಗಿ ನಡ್ಕೊಳ್ಳೋದು, ನನಗೆ ಗೊತ್ತಿಲ್ಲದೆ ಅವಳಿಗೆ ಸಹಾಯ ಮಾಡೋದು ಸರಿನಾ? ಎಲ್ಲ ನಗ್ನಗ್ತ ಒಪ್ಕೊಳ್ಳೋದು ಈ ರೀತಿ ಕೊನೆ ಕ್ಷಣದಲ್ಲಿ ನಿಲ್ಸೋದಕ್ಕ? ಅವರಿಗೆ ಆತರ ಉದ್ದೇಶ ಏನಾದ್ರೂ ಇದ್ದಿದ್ರೆ ಮೊದಲೇ ಇದನ್ನು ಒಪ್ಕೋಬಾರ್ದಾಗಿತ್ತು. ಎಲ್ಲಾನು ಸಂಪ್ರದಾಯದ ಪ್ರಕಾರ ನಡೀತಾ ಇರ್ಬೇಕಾದ್ರೆ ಹೀಗೆ ಬೇಡ ಅಂತ ಹೇಳಿ ಅಡ್ಡಗಾಲು ಹಾಕೋದು ಯಾಕೋ? ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು. ಅಷ್ಟೇ ಅಲ್ಲ, ಅನುಮಾನದಿಂದ ಸಂಬಂಧ ಇಲ್ಲದೆ ಇರೋರ್ಗೆ ಈ ತರ ತೊಂದರೆ ಕೊಡೋದು ಯಾಕೆ? ಇನ್ನು ಸಾಕು ತೇಜ, ಇನ್ನು ಸಾಕು ತೇಜ, ಇನ್ನು ಸಾಕು ತೇಜ. ಅವ್ರನ್ನ ಮಾತಾಡ್ಬೇಡ ಅಂತ ಹೇಳು. ನನಗೆ ನೀತಿ ಪದ್ಧತಿಗಳನ್ನ ಹೇಳ್ಕೊಡೋದಲ್ಲ. ತಪ್ಪುಗಳ ಮೇಲೆ ತಪ್ಪು ಮಾಡಿರೋರು ಪ್ರಾಮಾಣಿಕವಾಗಿ ಒಪ್ಕೊಂಡ್ರೆ ಬೇಡ ಅಂತ ತಡೆದಿರೋ ನಾನೇ ಆಶೀರ್ವಾದ ಮಾಡಿ ಶಾಸ್ತ್ರ ಮಾಡೋದಕ್ಕೆ ಒಪ್ಕೋತೀನಿ. ಹಾಗಾದಾಗ್ಲಾದ್ರೂ ಈ ಇಶ್ಯೂ ಕ್ಲೋಸ್ ಆಗುತ್ತೆ. ಮತ್ತೆ ಒಳ್ಳೇದಾಗಬೇಕು ಅಥವಾ ಕೆಟ್ಟದಾಗಬೇಕು ಅನ್ನೋದು ನಿಮ್ಮಗಳ ಕೈಲೇ ಇದೆ. ಡಿಸೈಡ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಹೇಳಿ. ನನ್ನ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಮೌನ ಅಲ್ಲ. ನನಗೆ ನಿಮ್ಮ ಉತ್ತರ ಬೇಕು, ಸಾಕ್ಷಿ ಬೇಕು. ಸರಿ, ಹೇಳೋದಿಲ್ಲ ಅಲ್ವಾ? ಆ ಸರಸು ಯಾರು ಅನ್ನೋದನ್ನ ನೀವ್ಯಾರೂ ಬಾಯಿ ಬಿಡೋದಿಲ್ಲ ಅಲ್ಲ? ನನಗೆ ನಿಜ ಗೊತ್ತಾಗೋವರೆಗೂ ಈ ಮನೇಲಿ ಇರೋ ಹಾಗೆ ಹೇಗೆ ಸ್ಟಾಪ್ ಮಾಡೋದು ಅಂದ್ಕೊಂಡಿದ್ದೆ. ದೇವತೆ ಹಾಗೆ ಬಂದು ಆಂಟಿನೇ ಹೆಲ್ಪ್ ಮಾಡಿಬಿಟ್ರು. ಆದರೆ ಯಾಕೆ ಸಡನ್ ಆಗಿ ಹೀಗೆ ಚೇಂಜ್ ಆದ್ರು? ಆ ಸೀಕ್ರೆಟ್ ರೀಸನ್ ಗೊತ್ತಾದರೆ ಯಾವತ್ತಾದರೂ ನನಗೆ ಹೆಲ್ಪ್ ಆಗುತ್ತೆ. ತಿಳ್ಕೋಬೇಕು. ಮೇಡಮ್ ಅಷ್ಟೊಂದು ಈಸಿಯಾಗಿ ಒಪ್ಕೊಂಡ್ರು ಅಂದ್ರೆ ಇಂಥ ಟ್ವಿಸ್ಟ್ ಏನೋ ಇರುತ್ತೆ ಅಂತ ಮುಂಚೆನೆ ಅನ್ಕೊಂಡಿದ್ದೆ. ಹಾಗೆ ಆಯ್ತು. ಆಟಕ್ಕುಂಟಕ್ಕೆ ಲೆಕ್ಕಕ್ಕಿಲ್ದೇ ಇರೋಂಗ್ ನಾನು ಯಾಕಿಲ್ಲಿ ಎಸ್ಕೇಪ್ ಆಗೋದೇ ಒಳ್ಳೇದು.
ಮನಸ್ಫೂರ್ತಿಯಾಗಿ ಒಪ್ಕೊಂಡ್ಬಿಟ್ಟು ಒಂದನ್ನೇ 10 ಸಲ ಹೇಳಿ ಕೊನೆ ಕ್ಷಣದಲ್ಲಿ ನಿಮ್ ಮೇಡಮ್ ಈ ತರ ಯಾಕೆ ಮಾಡಿದ್ರು ರಾಹುಲ್? ಮಾವ, ಅಮ್ಮವ್ರಿಗೇನು ಅನ್ಬೇಡಿ. ನೀವೆಲ್ರೂ ನನ್ನ ಜೊತೆ ಬನ್ನಿ, ನಿಮ್ಗೆಲ್ಲ ಒಂದು ನಿಜ ಹೇಳಬೇಕು. ಅಂದ್ರೆ ಎಲ್ಲಾನು ಡಿಲೀಟ್ ಮಾಡಿದ್ಯಾ? ಎಲ್ಲ ಅಂದ್ರೆ ಇವತ್ತೇನೇನಿತ್ತೋ ಅದನ್ನೆಲ್ಲ ತೆಗ್ದಾಕ್ಬಿಟ್ಟೆ. ತುಂಬಾ ಒಳ್ಳೆ ಕೆಲಸ ಮಾಡ್ದೆ ಸರ್ಸು. ಇಲ್ಲ ಅಂದಿದ್ರೆ ನಮ್ಮ ಮಾತುಗಳು ಮತ್ತೆ ನೀನೇ ಸರ್ಸು ಅನ್ನೋ ಸತ್ಯ ಅಮ್ಮವ್ರು ಗೊತ್ತಾಗೋಗ್ತಿತ್ತು. ನಾವೇನೋ ಸ್ವಲ್ಪನೂ ಯೋಚನೆ ಮಾಡ್ದೆ ಅದೇ ಕ್ಯಾಮ್ರಾ ಹತ್ರ ಹೋಗಿ ಎಷ್ಟೋ ಸಲ ಮಾತಾಡ್ಕೊಂಡಿದೀವಿ. ಅಂದ್ರೆ ಅದೇ ವಿಷಯ ಅಂತ ನಮ್ಗವಾಗ ಗೊತ್ತಿರ್ಲಿಲ್ವಲ್ಲಮ್ಮ. ನಾವೆಲ್ರೂ ಎಲ್ಲೇ ಇದ್ರೂ ನಿನ್ನೊಳ್ಳೆದನ್ನೇ ಬಯಸ್ತೀವಿ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಸಾಕ್ಷಿ ಬೇರೆ ಇಲ್ಲ ಅನ್ಸುತ್ತಮ್ಮ. ಹೌದು, ಈ ರೂಮಲ್ಲಿ ಕ್ಯಾಮ್ರಾ ಇಲ್ಲ ತಾನೇ? ಇಲ್ಲ ನವ್ಯಮ್ಮ, ಅದಕ್ಕೆ ತಾನೇ ನಾನು ಇಲ್ಲಿಗೆ ಕರ್ಕೊಂಡು ಬಂದಿದ್ ನಿಮ್ಮನ್ನ. ಅಂದ್ರೆ ಸರ್ಸು ಬಗ್ಗೆ ಎಲ್ಲ ವಿವರ ತಿಳ್ಕೋಬೇಕು ಅಂತನಾ ನಾವೇನ್ ಕೇಳಿದ್ರು ಅಷ್ಟು ಸಂತೋಷವಾಗಿ ಒಪ್ಕೊಂಡಿದ್ದು, ಎಲ್ಲದನ್ನೂ ಮುಂದೆ ನಿಂತು ಮಾಡಿಸಿದ್ದು? ಇಲ್ಲ ಮಾವ, ಅಮ್ಮವರು ಒಳ್ಳೆ ಮನ್ಸಿಂದಾನೇ ಎಲ್ಲಾನು ಮಾಡಿರ್ತಾರೆ. ಅದಕ್ಕೆ ನಗ್ನಗ್ತಾ ಹಾಡ್ತಾ ಎಲ್ಲರ ಜೊತೆ ಸಂತೋಷವಾಗಿದ್ರು. ಆದ್ರೆ ಮನ್ಸಲ್ ಮಾತ್ರ ಸರ್ಸು ಇಲ್ಲಿಗೆ ಬರ್ತಾಳೆ ಅಂತಾನೋ ಅಥವಾ ಯಾರೋ ಅವಳಿಗೆ ಸಹಾಯ ಮಾಡ್ತಿದ್ದಾರೆ ಅನ್ನೋ ಕೋಪ, ಅನುಮಾನದಿಂದಾನೇ ಇವೆಲ್ಲ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಡ್ಯಾಡ್, ಸರಸು ಹೇಳ್ತಿರೋದು ನನ್ಗೆ ಯಾಕೋ ನಿಜ ಅನಿಸ್ತಾ ಇದೆ. ಮೇಡಮ್ಗೆ ವಾಣಿ ಮೇಲೆ ನಂಬಿಕೆ ಬರ್ತಾ ಇದ್ರು, ಸರಸು ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ಮಾತ್ರ ಕಡಿಮೆ ಆಗ್ತಿಲ್ಲ. ಯಾವ ಕ್ಷಣದಲ್ಲಿ ಈ ವಿಡಿಯೋ ಡಿಲೀಟ್ ಆಯ್ತೋ ನಮ್ಮಲ್ಲಿ ಯಾರೋ ಒಬ್ರು ಸರಸುಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋ ಡೌಟ್ ಇನ್ನೂ ಹೆಚ್ಚಾಗಿ ನಮ್ಮ ಮೇಲೆ ಕೋಪ ಬಂದಿರಬಹುದು. ಒಂದ್ ವೇಳೆ ಎಂಟೈರ್ ಸೀಕ್ವೆನ್ಸ್ ಅಲ್ಲಿ ಪ್ರೀತಿ ಕೈವಾಡ ಇರೋ ಸಾಧ್ಯತೆ ಏನಾದರೂ ಇದೆಯಾ? ಪ್ರೂಫ್ ಸಮೇತ ಸರ್ಸುನ ಹಿಡ್ಕೋಬೇಕು ಅಂತ ಈ ತರ ಪ್ಲಾನ್ ಮಾಡ್ತಿದ್ದಾಳ? ಇಲ್ಲ ತೇಜ, ಆ ಹುಡುಗಿಗೆ ಅಷ್ಟೊಂದೆಲ್ಲ ಗೊತ್ತಿದ್ದಿದ್ರೆ ಅಷ್ಟೊತ್ತು ವಾಗ್ದೇವಿ ಅಮ್ಮವರು ನಮ್ಮೇಲೆ ಕಿರ್ಚಾಡೋವಾಗ ಅವಳು ಸುಮ್ಮನೆ ಇರ್ತಿರ್ಲಿಲ್ಲ.
ಬೆಂಕಿಗೆ ತುಪ್ಪ ಸುರಿಯೋ ಹಾಗೆ ಏನಾದ್ರೂ ಒಂದು ಮಾತಾಡ್ತಿದ್ಲಲ್ವಾ? ಎಲ್ಲ ಸಲೀಸಾಗಿ ಆಗುತ್ತೆ ಅನ್ನೋ ಸಮಯದಲ್ಲಿ ಏನೋ ಎಲ್ಲ ಉಲ್ಟಾ ಆಗೋಯ್ತು. ಆಗಿದ್ ಕಾರ್ಯಕ್ರಮದ ಬಗ್ಗೆ ಯೋಚನೆ ಮಾಡೋದಲ್ಲ, ಅಪಾಯದಿಂದ ಹೊರಗೆ ಬಂದಿದ್ರ ಬಗ್ಗೆ ಯೋಚನೆ ಮಾಡಿ ಖುಷಿ ಪಡೋಣ. ಅಮ್ಮವ್ರಿಗೆ ನಾನೇ ಸರ್ಸು ಅಂತ ಗೊತ್ತಾದ್ರೆ, ನಿಮ್ಮೆಲ್ರ ಮೇಲಿರೋ ಅನುಮಾನ ನಿಜ ಆದ್ರೆ, ಆ ಉಗ್ರ ರೂಪ ಹೇಗಿರುತ್ತೋ ನೆನ್ಸ್ಕೊಂಡ್ರೇನೆ ಅಯ್ಯೋ ತುಂಬಾ ಭಯ ಆಗ್ತಿದೆ. ಆ ಭಯನ ನಿನ್ ಬುದ್ಧಿವಂತಿಕೆಯಿಂದ ನೀನೇ ದೂರ ಮಾಡ್ಕೊಂಡಿಯಲ್ಲಮ್ಮ. ಹೌದು ಸರ್ಸು, ಡೇಟಾನ ಡಿಲೀಟ್ ಮಾಡೋ ಪ್ರೊಸೆಸ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಸೂಕ್ಷ್ಮವಾಗಿ ನೆನ್ಪಿಟ್ಕೊಂಡಿದ್ದೆ. ದೊಡ್ಡ ದೊಡ್ಡ ಲೆಕ್ಕನೇ ಫಿಂಗರ್ ಟಿಪ್ಸ್ ಅಲ್ಲಿ ಇಟ್ಕೊಂಡಿರೋ ಸರ್ಸುಗೆ ಈ ಸ್ಟೆಪ್ಸು ಟೆಕ್ನಿಕ್ಸು ಕಷ್ಟ ಏನಾಗೋದಿಲ್ಲ. ಕರೆಕ್ಟಾಗಿ ಹೇಳಿದೆ. ಆದ್ರೆ ಸರಸು ವಾಣಿ ಮಧ್ಯೆ ಕನ್ಫ್ಯೂಷನ್ ಬರ್ದೇ ಇರೋ ಹಾಗೆ ಏನಾದ್ರೂ ಪರ್ಮನೆಂಟ್ ಸೊಲ್ಯೂಷನ್ ಹುಡುಕ್ಲೇಬೇಕು. ಪ್ರತಿ ಸಲ ಅದೃಷ್ಟ ನಮ್ ಕಡೆ ಇರೋದಿಲ್ಲ. ಅಮ್ಮವ್ರ ಮನ್ಸಲ್ಲಿ ಸರ್ಸು ಮೇಲಿರೋ ಕೋಪ ದ್ವೇಷನ ಕಡಿಮೆ ಮಾಡೋದೇ ಇದಕ್ಕಿರೋ ಏಕೈಕ ಪರಿಹಾರ. ತಕ್ಷಣಕ್ಕೆ ಕಡಿಮೆ ಆಗದೆ ಇದ್ರು ಸ್ವಲ್ಪನಾದ್ರೂ ಸರ್ಸು ಅನ್ನೋ ವ್ಯಕ್ತಿ ಮೇಲೆ ಕೋಪ ಕಡಿಮೆ ಆಗೋ ಹಾಗೆ ಮಾಡಬೇಕು. ಅನ್ಕೊಂಡಷ್ಟು ಸುಲಭ ಏನಲ್ಲ, ಹಂಗಂತ ಅದು ಅಸಾಧ್ಯ ಅಂತೂ ಅಲ್ಲ. ಈಗ ನನ್ಗಿರೋ ಗುರಿ ಸಾಧಿಸಕ್ಕೆ, ಅದನ್ನ ಪೂರ್ತಿ ಮಾಡೋದಕ್ಕೆ ಮುಖ್ಯವಾಗಿರೋದು ಇದೇನೆ. ಅಮ್ಮ ಸರ್ಸು, ನಿನ್ ತಾಯಿಯಾಗಿ ನಾಟಕ ಆಡೋದಕ್ಕೆ ಅಂತ ಬಂದು ಶಾಸ್ತ್ರಗಳನ್ನೆಲ್ಲ ಮಾಡಿಸಿದ್ದು ನಿಜವಾಗ್ಲೂ ನನಗೆ ತುಂಬಾನೇ ಸಂತೋಷ ಆಯ್ತಮ್ಮ. ನಾನು ಬಂದಿದ್ದ ಕೆಲಸ ಆಯ್ತು ಅನ್ನೋ ತೃಪ್ತಿಗಿಂತ ನಿಮ್ಮೆಲ್ರ ಮಧ್ಯೆ ನಾನು ನಿಮ್ಮ ಕುಟುಂಬದವಳೆ ಅಂತ ನೋಡ್ಕೊಂಡಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಯ್ತು. ಇನ್ನು ನಾನು ಹೊರಡ್ತೀನಿ. ಫೋನ್ ಮಾಡಿ ಸಹಾಯ ಕೇಳ್ತಿದ್ದ ಹಾಗೆ ಒಂದು ಕ್ಷಣನೂ ಯೋಚನೆ ಮಾಡದೆ ಬಂದಿದ್ದಕ್ಕೆ, ಯಾವಾಗ್ಲೂ ಬೆನ್ನೆಲ್ಬಾಗಿ ನಿಂತಿದ್ದಕ್ಕೆ ಹೇಗೆ ಕೃತಜ್ಞತೆ ಹೇಳ್ಬೇಕೋ ಗೊತ್ತಿಲ್ಲ ದೊಡ್ಡಮ್ಮ. ಆತ್ಮೀಯರ ಮಧ್ಯೆ ಅನುಬಂಧ ಇರಬೇಕೇ ಹೊರತು ಈ ಥರ ಕೃತಜ್ಞತೆಗಳಿರಬಾರ್ದು, ಸರಿನಾ? ಹೋಗ್ಬರ್ತೀನಿ. ನಾನ್ ಕೂಡ ನಾಳೆ ಬೆಳಿಗ್ಗೆನೆ ಕಾಶಿ ಯಾತ್ರೆಗೆ ಹೊರಡ್ತಾ ಇದ್ದೀನಿ. ಸಡನ್ ಆಗಿ ಏನ್ ದೊಡ್ಡಮ್ಮ? ಯಾಕೆಂದ್ರೆ ನಿಮ್ಮಿಬ್ರಿಗೂ ಮದ್ವೆ ಆದ ತಕ್ಷಣ ವಾಗ್ದೇವಿ ಕೋಪಕ್ಕೆ ಭಯಪಟ್ಟು ಕೆಟ್ಟ ನಿರ್ಧಾರ ತಗೊಳ್ದೇ ಇರ್ಲಿ ಅಂತ ಕಾಶಿ ವಿಶ್ವನಾಥನ್ಗೆ ಹರಕೆ ಹೊತ್ತಿದ್ದೆ. ಮೊದ್ಲು ಹೋಗಿ ಆ ಹರಕೆ ತೀರಿಸ್ಬಿಟ್ರೆ ಮುಂದೆಲ್ಲ ಒಳ್ಳೇದಾಗತ್ತೆ ಅಂತ ನನಗನ್ನಿಸ್ತಿದೆ. ಸರಸುನ ಚೆನ್ನಾಗಿ ನೋಡ್ಕೊಳ್ಳೋದಿಕ್ಕೆ ನೀವೆಲ್ಲರೂ ಇದ್ದೀರಲ್ಲ. ನಾನು ದೈವಾನುಗ್ರಹಕ್ಕೋಸ್ಕರ ನಿಶ್ಚಿಂತೆಯಿಂದ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಸರಿನಾ?
ಆ ಸರಸು ಯಾರು ಅನ್ನೋದನ್ನ ಯಾರು ಬಾಯಿ ಬಿಡೋದಿಲ್ಲ ಅಲ್ಲ. ನನಗೆ ನಿಜ ಗೊತ್ತಾಗೋವರೆಗೂ ಈ ಮನೇಲಿ ಯಾವ ಶುಭ ಕಾರ್ಯಗಳು ನಡೆಯೋದಕ್ಕೆ ಬಿಡೋಲ್ಲ ನಾನು. ನೈಟ್ ಪ್ರೋಗ್ರಾಮ್ ತಡೆಯೋದಕ್ಕೆ ರೀಸನ್ ಏನು ಅಂತ ಆಂಟಿನ ಕೇಳಿದ್ರೆ ನನ್ನ ಮೇಲೆ ಡೌಟ್ ಬರಬಹುದು. ನಿನಗೆ ಯಾಕೆ ಅಂತ ಸೀರಿಯಸ್ ಆಗಿಬಿಟ್ರೆ? ಆದರೆ ಕಾರಣ ಏನು ಅಂತ ಗೊತ್ತಾಗ್ದಿದ್ರೆ ನನಗೆ ಟೆನ್ಷನು ತಪ್ಪಲ್ಲ, ನಿದ್ರೇನೂ ಬರಲ್ಲ. ಏನು ಮಾಡಲಿ? ಎಸ್, ಎಕ್ಸ್ಕ್ಯೂಸ್ ಮೀ ಆಂಟಿ. ಯಾ ಪ್ರೀತಿ, ನೀನ್ಯಾವ ಕಾಫಿ ತಗೊಂಡು ಬಂದೆ? ಮನೇಲಿ ಯಾರೂ ಇಲ್ವಾ? ನಿಮಗೆ ಕಾಫಿ ಕೊಡೋದಕ್ಕೆ ಬೇರೆಯವ್ರ ಹೆಲ್ಪ್ ಯಾಕೆ ಬೇಕು ಆಂಟಿ? ನೆನ್ನೆ ನೈಟಿಂದ ನೀವು ತುಂಬ ಡಿಸ್ಟರ್ಬ್ ಆಗಿದ್ದೀರಾ ಅಂತ ಗೊತ್ತಾಗ್ತಿದೆ. ಅದಕ್ಕೆ ಸ್ಟ್ರಾಂಗ್ ಆಗಿ ಕಾಫಿ ಪ್ರಿಪೇರ್ ಮಾಡಿ ನಾನೇ ತಗೊಂಡು ಬಂದಿದ್ದೀನಿ. ಪ್ಲೀಸ್ ಹ್ಯಾವ್ ಇಟ್ ಆಂಟಿ. ಥ್ಯಾಂಕ್ ಯು ಪ್ರೀತಿ. ನೀವು ಹ್ಯಾಪಿ ಆಗಿದ್ರೆ ನೋಡೋಕಷ್ಟೇ ಅಲ್ಲ, ನಮ್ಮೆಲ್ರಿಗೂ ಆಗ ತುಂಬ ರಿಲ್ಯಾಕ್ಸ್ ಆಗಿರುತ್ತೆ ಆಂಟಿ. ನಾನು ಎಷ್ಟು ಟ್ರೈ ಮಾಡ್ತಿದ್ರು ಆ ಸರಸುಯಿಂದ ದಿನೇ ದಿನೇ ಕೊಲ್ಯಾಪ್ಸ್ ಆಗ್ತಾನೆ ಇದ್ದೀನಿ ಪ್ರೀತಿ. ಅಂದರೆ ನೈಟ್ ಕೂಡ ಯಾ ಪ್ರೀತಿ, ಏನಂಟಿ ಇದು? ಇಷ್ಟು ಪ್ಲಾನ್ ಮಾಡಿ ನನಗೂ ಕೂಡ ಒಂದು ಮಾತು ಹೇಳಿಲ್ವಲ್ಲ ನೀವು? ನಾನು ಹೆಲ್ಪ್ ಮಾಡಿದ್ರೆ ಆ ಸರ್ಸುನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಬೋದಿತ್ತಲ್ವಾ? ಆಂಟಿ, ನಿಮಗೆ ನನ್ನ ಮೇಲೆ ಕೂಡ ನಂಬಿಕೆ ಇಲ್ವಾ? ನಂಬಿಕೆ ಅಂತಲ್ಲ ಪ್ರೀತಿ, ಮೂರನೇ ಅವ್ರಿಗೆ ಗೊತ್ತಾಗ್ದಿರೋ ಹಾಗೆ ನಾನೇ ಅವಳಿಗೆ ಬುದ್ಧಿ ಹೇಳಬೇಕು ಅಂತ ಅನ್ಕೊಂಡೆ. ಬಟ್ ಆ ಚಾನ್ಸ್ ಇಲ್ದಿರೋ ಹಾಗೆ ಎಲ್ಲ ಡಿಲೀಟ್ ಮಾಡಿಟ್ಬಿಟ್ಟಿದ್ದಾಳೆ. ಏನಂಟಿ ಇದು? ಓದೋಕೆ ಬರ್ದಿರೋ ಸರಸು ಫುಟೇಜ್ ಡಿಲೀಟ್ ಮಾಡ್ತಾಳೆ ಅಂದ್ರೆ ನನಗೆ ನಂಬಕ್ಕಾಗ್ತಿಲ್ಲ. ಆಂಟಿ, ಮನೆಯವ್ರೆ ಯಾರೋ ಅವಳಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ನನಗನ್ನಿಸ್ತಿದೆ. ಕೇವಲ ಅನ್ಸೋದಲ್ಲ ಪ್ರೀತಿ, ಅದೇ ನಿಜ. ನನ್ನ ಫ್ಯಾಮಿಲಿ ಅವ್ರನ್ನ ನಂಬಿಸಿ ಅಷ್ಟು ಸ್ಟ್ರಾಂಗ್ ಆಗಿ ಇನ್ಫ್ಲೂಯೆನ್ಸ್ ಮಾಡಿದಾಳೆ ಆ ಸರಸು. ಬಟ್ ನನಗೆ ಕಾರ್ಯಕ್ರಮನ ನಿಲ್ಲಿಸಿದ್ದಕ್ಕೆ ನನಗೆ ತುಂಬಾನೇ ಗಿಲ್ಟಿ ಆಗ್ತಿದೆ ಪ್ರೀತಿ. ನನಗೆ ಕಾರ್ಯಕ್ರಮನ ನಿಲ್ಲಿಸಿದ್ದಕ್ಕೆ ನನಗೆ ತುಂಬಾನೇ ಗಿಲ್ಟಿ ಆಗ್ತಿದೆ ಪ್ರೀತಿ. ಅವ್ರು ಹೇಳ್ತಿದ್ದ ಪ್ರತಿಯೊಂದು ಮಾತನ್ನು ನಾನು ಕೋಪದಲ್ಲಿ ಅರ್ಥನೇ ಮಾಡ್ಕೊಳ್ದೆ ಹೋದೆ. ಆದ್ರೆ ಆಮೇಲೆ ಯೋಚನೆ ಮಾಡಿ ನೋಡಿದಾಗ ಅನಾವಶ್ಯಕವಾಗಿ ನಾನು ಆವೇಶ ಪಟ್ನೇನೋ ಅಂತ ನನಗನ್ನಿಸ್ತು. ಆ ಸರಸು ಇಂದ ಪಾಪ ಆ ವಾಣಿ ಸಂತೋಷನ ನಾನು ಹಾಳು ಮಾಡಿಬಿಟ್ನೇನೋ ಅಂತ ತುಂಬಾ ಗಿಲ್ಟಿ ಫೀಲ್ ಆಗ್ತಿದೆ.
ಹೆಲ್ಲ ಆಂಟಿ, ಇಷ್ಟೆಲ್ಲ ಆಗಿದ್ರು ಕೂಡ ಆ ಶೋಭನದ ಬಗ್ಗೆ ಸೆಂಟಿಮೆಂಟಲ್ ಆಗಿ ಫೀಲ್ ಆಗ್ತಿದ್ದೀರಲ್ಲ. ಗಿಲ್ಟಿ ಯಾಕೆ ಆಂಟಿ? ನೀವು ಸ್ಟಾಪ್ ಮಾಡಿದ್ರಿಂದಾನೇ ಆ ಸರಸು ಪ್ಲಾನ್ ವರ್ಕೌಟ್ ಆಗ್ಲಿಲ್ಲ. ಇಲ್ದಿದ್ರೆ ಕನ್ಫರ್ಮ್ ಆಗಿ ಈ ತರ ಗಲಾಟೆಲಿ ಏನೋ ಆದ್ರೂ ಪ್ರಾಬ್ಲಮ್ ಮಾಡೋದು, ನಿಮ್ಮನ್ನ ಮೆಂಟಲಿ ಟಾರ್ಚರ್ ಮಾಡೋದು ಆ ಸರಸುಗ್ ಚೆನ್ನಾಗಿ ಅಭ್ಯಾಸ ಆಗೋಗಿದೆ ಆಂಟಿ. ನೀವು ಮಾಡಿದ್ದು ಒಳ್ಳೆ ಕೆಲಸನೇ ಆಂಟಿ. ನಥಿಂಗ್ ಟು ಫೀಲ್ ಗಿಲ್ಟಿ ಅಬೌಟ್ ಇಟ್. ಹಾಗಲ್ಲ ಪ್ರೀತಿ, ನಾನು ಆ ಸರ್ಸು ಮೇಲಿರೋ ಕೋಪದಿಂದ ವಾಣಿಗೆ ತುಂಬಾ ತೊಂದರೆ ಕೊಡ್ತಿದ್ದೀನೇನೋ ಅನ್ನಿಸ್ತಿದೆ. ಮತ್ತೆ ಆ ಸರಸುವಿಂದ ನೀವು ನೊಂದ್ಕೊಳ್ಳೋದು ಕರೆಕ್ಟ್ ಆಂಟಿ? ನಿಮ್ಮಷ್ಟು ಒಳ್ಳೆಯವರಾಗಿ ಯಾರೂ ಇರಲ್ಲ ಆಂಟಿ. ಆ ಸರಸು ಅದೆಲ್ಲ ಯೋಚನೆ ಮಾಡಲ್ಲ. ಮೈ ಆಂಟಿ ಆಲ್ವೇಸ್ ಬೆಸ್ಟ್. ಅದ್ರ ಬಗ್ಗೆ ಯೋಚನೆ ಮಾಡದೆ ನೀವು ರಿಲ್ಯಾಕ್ಸ್ ಆಗಿರಿ ಆಂಟಿ. ಪ್ಲೀಸ್ ಆಂಟಿ. ಥ್ಯಾಂಕ್ಸ್ ಆಂಟಿ. ಮದ್ವೆನೇ ಬೇಡ ಅಂತಿದ್ದ ಆಂಟಿ ಈಗ ಅವರಿಬ್ಬರು ಫಸ್ಟ್ ನೈಟ್ ನಿಂತಿರೋದಕ್ಕೆ ಹರ್ಟ್ ಆಗ್ತಿರೋದನ್ನ ನೋಡ್ತಿದ್ರೆ ತುಂಬಾ ಶೇಮ್ಫುಲ್ ಆಗಿದೆ. ಆಂಟಿ ಮನಸ್ಸಲ್ಲಿ ಆ ವಾಣಿ ಮೇಲೆ ಸಿಂಪತಿ ಹೆಚ್ಚಾಗಬಾರ್ದು, ಸರಸು ಮೇಲಿರೋ ಕೋಪ ಕೂಡ ಕಡಿಮೆ ಆಗಬಾರ್ದು. ಅಂದ್ರೆ ನನಗಿರೋ ಒನ್ ಆ್ಯಂಡ್ ಓನ್ಲಿ ಆಪ್ಷನ್ ಹಲೋ, ಮಗನ್ ಶೋಭನಾ ನಿಂತೋಗಿದ್ದಕ್ಕೆ ವಾಗ್ದೇವಿ ಅವರ ಅಭಿಪ್ರಾಯ ಏನಿರ್ಬೋದು? 1, ಕೋಪದಲ್ಲಿರ್ತಾರೆ. 2, ಸಂತೋಷವಾಗಿದ್ದಾರೆ. 3, ಧಗಧಗ ಅಂತ ಉರಿತಿರ್ಬೋದು. ನಿನ್ನ ಅಂತ್ಯ ನೋಡ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಕ್ಷಮಿಸ್ಬೇಕು ವಾಗ್ದೇವಿ ಅವರೇ, ನೀವು ಕೊಡ್ತಿರೋ ಉತ್ತರ ತಪ್ಪು. ಬಾಯ್ ಮುಚ್ಚೋ. ನನಗೆ ಭಯಪಟ್ಟು ಒಂದೊಂದು ದಿನ ಒಂದೊಂದು ನಂಬರಿಂದ ಫೋನ್ ಮಾಡಿ ಈ ರೀತಿ ಹುಚ್ಚಾಗಿ ಪ್ರಶ್ನೆಗಳನ್ನ ಕೇಳೋದಲ್ಲ. ಒಂದೇ ನಂಬರ್ನ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡು. ಆಗ ಉತ್ತರನ ನಾನ್ ನಿನಗೆ ಹೇಳೋದಲ್ಲ, ನೇರವಾಗಿ ಬಂದು ನಿನ್ನ ಶವದ ಹತ್ರ ನಾನು ಹೇಳ್ತೀನಿ. ನಿಮ್ಗ ಶ್ರಮ ಯಾಕೆ ಅಂತಾನೆ ಫೋನ್ ಮಾಡಿ ಮಾತಾಡ್ತಿರೋದು ಮೇಡಮ್ ಅವ್ರೆ. ನನ್ನನ್ನ ಹಿಡಿಬೇಕು ಅಂತ, ನನ್ನ ಬಗ್ಗೆ ತಿಳ್ಕೋಬೇಕು ಅಂತ ಯಾರಿಗೂ ಗೊತ್ತಾಗ್ದಿದ್ದ ಹಾಗೆ ಕ್ಯಾಮ್ರಾ ಇಟ್ರೆ ನಿಮ್ಗೆ ಗೊತ್ತಾಗ್ದಿದ್ದ ಹಾಗೆ ನಾನ್ ಬಂದು ಓ ಸಾರಿ ಕ್ಷಮಿಸಿ ಮೇಡಮ್ ಅವ್ರೆ, ನನ್ನ ಕಡೆಯವ್ರು ಬಂದು ಎಲ್ಲಾನು ಹಾಳು ಮಾಡಿಬಿಟ್ರು. ನೋಡೋ, ನನ್ನಿಂದ ತಪ್ಪಿಸ್ಕೊಳ್ತಾ ಇರೋ ಪ್ರತಿಯೊಂದು ನಿಮಿಷ ನಿನ್ನ ಆಯಸ್ಸು ಉಳ್ಕೊಳ್ಳುತ್ತೆ. ಆದ್ರೆ ನೀನು ನನ್ನ ಕೈಗೆ ಸಿಕ್ಕಿದ ಕ್ಷಣನೇ ನಿನ್ನ ಮಾತನ್ನ ಕಣ್ಣೀರನ್ನ ಕೂಡ ಲೆಕ್ಕಕ್ಕಿಡದೆ ನಿನಗೆ ಶಿಕ್ಷೆ ಕೊಡ್ತೀನಿ. ಸಿದ್ಧವಾಗಿರು. ಹೀಗ್ ಅಂದ್ಕೊಳ್ಳೋದ್ ಬಿಟ್ರೆ ಅದು ನಿಮ್ ಕೈಲಿ ಆಗಲ್ಲ ವಾಗ್ದೇವಿ ಅವ್ರೆ. ಸೋಲಂದ್ರೇನೆ ಗೊತ್ತಿಲ್ದೇ ಇರೋ ವಾಗ್ದೇವಿ ಅವ್ರ ಮುಂದೆ ಈ ತರ ಪ್ರತಿ ಸಲ ಗೆಲ್ಲೋದು ಅಂದ್ರೆ ನನಗ್ ಬೇಜಾರೇ ಆದ್ರೂ ಬೇರೆ ದಾರಿನೇ ಇಲ್ಲ ಮೇಡಮ್.
ಮಗನ್ ಮದ್ವೆನೇ ಬೇಡ ಅಂದವರು ಶೋಭನ ಶಾಸ್ತ್ರಕ್ಕೆ ಸರಿ ಅಂತ ಒಪ್ಕೊಂಡಿದ್ ಮಾತ್ರ ನನಗ್ ತುಂಬಾ ವಿಚಿತ್ರ ಅನ್ನಿಸ್ತಿದೆ ಮೇಡಮ್ ಅವ್ರೆ. ವಾಣಿ ನಿನ್ನ ಕಡೆಯವಳು ಅಂತ ನಂಬಿ ನಾನು ಬೇಡ ಅಂತಂದೆ. ಅಲ್ಲ ಅಂತ ನನಗೆ ಗೊತ್ತಾಯ್ತಲ್ಲ, ಅದಕ್ಕೆ ಹತ್ರ ಇದ್ದು ಎಲ್ಲ ಮಾಡ್ಬೇಕು ಅಂತ ಅನ್ಕೊಂಡೆ. ಆದ್ರೆ ನೀನ್ ಹಾಳು ಮಾಡ್ಬಿಟ್ಟೆ. ಅದೇ ಅಲ್ವಾ ಮೇಡಮ್ ನನ್ ಗುರಿ. ಇವಾಗಷ್ಟೇ ಅಲ್ಲ, ಹೀಗೇನೆ ಪ್ರತಿ ಸಲ ಮಾಡ್ತಾನೆ ಇರ್ತೀನಿ. ನಿಮ್ಮ ಮನೆಯವರಿಂದಾನೇ ನಿಮ್ಮನ್ನ ಪ್ರತಿ ಸಲ ಸೋಲಿಸ್ತಾನೆ ಇರ್ತೀನಿ. ನಿನ್ ಮಗಂಗ್ ಮಾತ್ರ ಅಲ್ಲ, ಈ ಮನೇಲಿ ಯಾರಿಗೆ ಏನೇ ಒಳ್ಳೇದಾದ್ರೂ, ಯಾವ ಶುಭ ಕಾರ್ಯ ನಡೆದ್ರು ನನಗ್ ಮನಃಶಾಂತಿ ಇರಲ್ಲ ವಾಗ್ದೇವಿ ಅವ್ರೇ. ನಿನ್ನ ನಗು ನೋಡ್ತಾ ಇದ್ರೆ ನನಗ್ ನಿದ್ದೆ ಬರಲ್ಲ. ನಿನ್ನ ಸಂತೋಷ ನನಗ್ ಸಂಕಟ. ನಿನ್ನ ಅಳುನೇ ನನಗ್ ಜೋಗುಳದ ಹಾಡು. ಲಾಲಿ 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 ಜೋ ನನ್ನ ಬಾಳಿನ ಬಂಗಾರಿ ಜೋ. ಲಾಲಿ 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 ಜೋ ನನ್ನ ಬಾಳಿನ ಬಂಗಾರಿ ಜೋ. ಜೋ 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 ಜೋ. ಹಾಡು ಇಷ್ಟ ಆಗ್ಲಿಲ್ವೇನೋ ಮೇಡಮ್ ಅವ್ರಿಗೆ. ಪೂರ್ತಿ ಆಗೋದ್ರಲ್ಲೇ ಕಾಲ್ ಕಟ್ ಮಾಡಿಬಿಟ್ರು ಪಾಪ. ಹಾಯ್ ರಾಹುಲ್, ಏನಿಲ್ಲಿ? US ಇಂದ ಫ್ರೆಂಡ್ ಕಾಲ್ ಮಾಡಿ ಕನ್ನಡದಲ್ಲಿ ಹಾಡು ಅಂತ ಹೇಳಿದಕ್ಕೆ ಹಾಡ್ತಿದ್ದೆ. ನಿನ್ನಂಥವಳನ್ನ ಹೊಡೆಯೋದಷ್ಟೇ ಅಲ್ಲ, ಟಚ್ ಮಾಡೋದು ಕೂಡ ಪಾಪಾನೆ. ಇಷ್ಟು ದಿನ ಸರಸು ತರ ಮಾತಾಡಿ ಮೇಡಮ್ ಮೈಂಡನ್ನ ಪಲ್ಯೂಟ್ ಮಾಡಿದ್ ನೀನಾ? ಇಲ್ಲ ರಾಹುಲ್, ನಾನು ಫ್ರೆಂಡ್ ಹತ್ರ ಅದು ಮುಚ್ಚು ಬಾಯ್. ಹುಚ್ಚಾಗಿ ನಾಟಕ ಆಡಿದ್ರೆ ಪ್ರಾಣ ತೆಗೆದು ಬಿಡ್ತೇನೆ. ನಿನ್ನ ಬಗ್ಗೆ, ನಿನ್ ಬುದ್ಧಿ ಬಗ್ಗೆ ಗೊತ್ತಿಲ್ಲದೆ ಮೇಡಮ್ ನಿನ್ ಮೇಲೆ ಎಷ್ಟು ಅಫೆಕ್ಷನ್ ತೋರಿಸ್ತಾ ಇದ್ದಾರೆ. ಯಾಕೆ ನಿನಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ? ಈ ತರ ಮಾತಾಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈಗಲೇ ಮೇಡಮ್ಗೆ ನಿನ್ ವಿಷಯ ಹೇಳಿ ನಿನ್ನ ಚಾಪ್ಟರ್ ಕ್ಲೋಸ್ ಮಾಡಿಸ್ತೇನೆ. ರಾಹುಲ್ ರಾಹುಲ್ ಪ್ಲೀಸ್ ರಾಹುಲ್, ಬೇಡ ರಾಹುಲ್, ನಿನ್ನ ಕೈ ಮುಗಿತೀನಿ ರಾಹುಲ್, ಪ್ಲೀಸ್ ರಾಹುಲ್, ಪ್ಲೀಸ್ ಪ್ಲೀಸ್. ಇನ್ನು ನಿನ್ನನ್ನು ನಂಬೋದು ಅಂದ್ರೆ ನಿಜ ಗೊತ್ತಿದ್ರು ನಮ್ಮ ಮೇಡಮ್ಗೆ ನಾನೇ ಚೀಟ್ ಮಾಡ್ದ ಹಾಗೆ. ಈಗಲೇ ಹೋಗಿ ಹೇಳ್ತೀನಿ. ರಾಹುಲ್ ಬೇಡ ರಾಹುಲ್, ನಿನ್ನ ಕೈ
ನನ್ ಬಗ್ಗೆ ಗೊತ್ತಾಗಿ ಎಲ್ಲ ಮರ್ತು ಬಾಯಿ ಮುಚ್ಕೊಂಡಿರ್ತೀಯ ಅಂತ ಅನ್ಕೊಂಡಿದ್ದೆ. ನೀನ್ ಬದ್ಲಾಗಲ್ಲ ಅಂತ ಕಾಣುತ್ತೆ. ಅದಕ್ಕೆ ನಾನೇ ಬದ್ಲಾಗ್ತೀನಿ. ಅದು ಹಾಗಲ್ಲ ಸರ್ಸು, ನಾನು ಹೇಳ. ಬಾಯಿ ಮುಚ್ಚೆ. ನನ್ನನ್ನ ಸಿಕ್ಕಾಕ್ಸ್ಬೇಕು ಅಂತ ಅನ್ಕೊಂಡಿದ್ ಪ್ರತಿ ಸಲನೂ ತಪ್ಪಿಸ್ಕೊಂಡೆ. ಅದು ನಾನು ಮಾಡಿದ ದೊಡ್ಡ ತಪ್ಪು ಅಂದ್ರೆ. ಈಗ ನನ್ನ ನಿಜ ರೂಪನ ತೋರಿಸ್ತೀನಿ. ಹಾಗೆ ನನ್ನ ಏಟಿನ ರುಚಿ ಕೂಡ ತೋರಿಸ್ತೀನಿ. ನಿನ್ನಿಂದ ನಾನು ಏನೇನು ಅನುಭವಿಸಿದ್ನೋ ಅದಕ್ಕೂ ಮೀರಿದ ನೋವು ಕೊಟ್ಟು ನಿಂಗೆ ಉಸಿರಾಡೋದಕ್ಕೂ ಕಷ್ಟ ಆಗೋ ಥರ ಮಾಡ್ತೀನಿ. ಅಮ್ಮೋರ್ ದೃಷ್ಟಿಲಿ ಈ ಸರಸುನ ಶತ್ರು ಹಾಗೆ ಮಾಡೋ ಹಾಗೆ ಕುತಂತ್ರ ಮಾಡ್ತಿರೋ ನಿನ್ನಿಂದಾನೆ ಸರ್ಸುನ ಶಬಾಷ್ ಅನ್ನೋ ಹಾಗೆ ಮಾಡಿಸ್ತೀನಿ. ಮಾಡಿರೋ ತಪ್ಪನ್ನೆಲ್ಲ ಒಪ್ಕೊಂಡು ನೀನ್ ನನ್ನ ಕಾಲ್ ಹಿಡ್ಕೊಂಡು ಒದ್ದಾಡೋ ಅಂತ ದಿನ ಬರೋ ಹಾಗೆ ಮಾಡೇ ಮಾಡ್ತೀನಿ. ಸಿದ್ಧವಾಗಿರು. ಬನ್ನಿ ರಾಹುಲ್ ಅವರೇ. ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಅವಳು ಮಾಡಿರೋ ಮುಟ್ಟಾಳು ಕೆಲ್ಸಗಳು ಸಾಕಾಗ್ದು ಅಂತ ಫೋನ್ ಬೇರೆ ಮಾಡಿ ಹುಚ್ಚಾಗಿ ಮಾತಾಡ್ತಿದ್ದಾಳೆ. ಅವಳ ನಂಬರ್ನ ಟ್ರೇಸ್ ಮಾಡ್ಬೇಕು ಅಂತ ನಾನು ಎಷ್ಟು ಟ್ರೈ ಮಾಡ್ತಾ ಇದ್ರು ಕೂಡ ಅದು ಕೂಡ ಆಗ್ತಾ ಇಲ್ಲ. ನಂಬರಿಂದ ಕ್ಯಾಚ್ ಮಾಡೋದು ವೇಸ್ಟ್ ಅಂತ ನಾನು ಅವತ್ತೇ ಹೇಳ್ದೆ ಅಲ್ವಾ ಆಂಟಿ? ನಾವು ಲೇಟ್ ಮಾಡಿದಷ್ಟು ಆ ಸರ್ಸುಗೆ ಸ್ಟ್ರೆಂತ್ ಹೆಚ್ಚಾಗುತ್ತೆ. ಅವಳ ಕಂಡು ಹಿಡಿಯೋ ದಾರಿನೇ ಗೊತ್ತಾಗ್ತಾ ಇಲ್ಲ. ದಟ್ ಇಸ್ ದ ಮೇನ್ ಪ್ರಾಬ್ಲಮ್. ಅದೊಂದೇ ಅಲ್ಲ ಆಂಟಿ, ಕಾಣಿಸೋ ದಾರಿನೆಲ್ಲ ತುಂಬಾ ಕ್ಲೆವರ್ ಆಗಿ ಕ್ಲೋಸ್ ಮಾಡ್ತಿದ್ದಾಳೆ. ಆಂಟಿ, ಆ ವಿಷಯ ಬಿಟ್ಬಿಡಿ. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳೋಣ ಅಂತಾನೆ ಬಂದೆ. ಆದ್ರೀಗ ನೀವಿರೋ ಮೂಡಲ್ಲಿ ಆ ವಿಷಯ ಮಾತಾಡಬಹುದಾ ಬೇಡವಾ ಅಂತ. ಏನ್ ಪ್ರೀತಿ? ಏನಿಲ್ಲ ಆಂಟಿ, ನಿಮ್ಮ ಜೊತೆ ನಮ್ಮ ಅಕಾಡೆಮಿಕ್ ಮ್ಯಾಟರ್ನ ಡಿಸ್ಕಸ್ ಮಾಡೋಕ್ಕೆ ಇಲ್ಲಿ ಬಂದೆ. ಹೇಳು. ಇನ್ನೇನು ಹತ್ರದಲ್ಲೇ ಹಬ್ಬ ಬರ್ತಿದೆ. ಸೊ ಮಕ್ಕಳಿಗೆಲ್ಲ ಒಂದು 3 days ಹಾಲಿಡೇ ಕೊಟ್ರೆ ಬೆಟರ್ ಅಲ್ವಾ ಅಂತ ನನ್ನ ಫೀಲಿಂಗ್. ಹಾಲಿಡೇಸ್ ಯಾಕೆ? ಅವರೆಲ್ಲ ಆಲ್ರೆಡಿ ಆನ್ಲೈನ್ ಕ್ಲಾಸಸ್ನ ತಗೊಳ್ತಿದಾರಲ್ಲ ಪ್ರೀತಿ. ಅದೇ ಆಂಟಿ, ಅದಕ್ಕೂ ಕೂಡ ಬ್ರೇಕ್ ಕೊಟ್ರೆ ಸ್ಟೂಡೆಂಟ್ಸ್ ಈ ಫೆಸ್ಟಿವಲ್ನ ಮನೆಯವ್ರ ಜೊತೆ ಸೆಲೆಬ್ರೇಟ್ ಮಾಡ್ತಾರಲ್ಲ ಅಂತ. ಹಾ, ಯಾ, ಆಕ್ಚುಲಿ ವೆರಿ ಗುಡ್ ಡಿಸಿಷನ್ ಪ್ರೀತಿ. ಹಬ್ಬದ ದಿವಸ ಮಕ್ಕಳು ಮನೇಲಿದ್ರೆ ನಮ್ಮ ಕಲ್ಚರ್ ಬಗ್ಗೆ, ನಮ್ಮ ಕಸ್ಟಮ್ಸ್ ಬಗ್ಗೆ ಅವ್ರಿಗೊಂದು ಒಳ್ಳೆ ನಾಲೆಡ್ಜ್ ಬರುತ್ತೆ ಪ್ರೀತಿ. ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ಪ್ರಾಪರ್ ಕೇರ್ ತಗೊಳ್ಳಿ ಅಂತನೂ ಕೂಡ ಸ್ಪೆಷಲ್ ಆಗಿ ಮೆನ್ಷನ್ ಮಾಡು. ಶ್ಯೂರ್ ಆಂಟಿ, ಶ್ಯೂರ್. ಮನೇಲಾಗ್ತಿರೋ ಕಂಟಿನ್ಯೂಸ್ ಇಶ್ಯೂಸ್ನಿಂದ ನನಗೆ ಯಾವುದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಾ ಇಲ್ಲ. ಥ್ಯಾಂಕ್ ಗಾಡ್ ಯು ಆರ್ ಟೇಕಿಂಗ್ ಕೇರ್ ಆಫ್ ದಟ್. ಇಟ್ಸ್ ಮೈ ಪ್ಲೆಷರ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಂಟಿ. ಈಗಲೇ ನಮ್ಮ ಬ್ರಾಂಚಸ್ಗೆ ಮೇಲ್ ಮಾಡ್ತೀನಿ. ಯಾ. ಓಕೆ ಆಂಟಿ.
ಪ್ರತಿಯೊಂದನ್ನು ನಾನೇ ನಿಂತು ಮಾಡಿಸಿ ನಾನೇ ಬೇಡ ಅಂದ್ಬಿಟ್ಟೆ. ಪಾಪ ವಾಣಿಗೆ ಹರ್ಟ್ ಆಗಿರುತ್ತೆ. ವಾಣಿ ಸರ್ಸು ಅಲ್ಲ, ಸರ್ಸು ಕಡೆಯವಳು ಕೂಡ ಅಲ್ಲ. ಅಂಥದ್ರಲ್ಲಿ ಸರಸು ಮಾಡಿದ ಕೆಲಸಕ್ಕೆ ಈ ಹುಡುಗಿಗೆ ನೋವು ಕೊಡೋದು ಒಳ್ಳೇದಲ್ಲ. ಛೇ, ನಿನ್ನೆ ರಾತ್ರಿ ಒಂದು ಕ್ಷಣ ಈ ರೀತಿ ಯೋಚನೆ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ವಾಣಿ, ಅಮ್ಮ ಹೇಳಿ ಅಮ್ಮ. ಏನು ಯೋಚನೆ ಮಾಡ್ತಿದ್ದಮ್ಮ? ಅದು ಏನಿಲ್ಲಮ್ಮ, ಹೀಗೆ ಸುಮ್ಮನೆ ಏನೋ. ಹೇಳಿ ಅಮ್ಮವ್ರೆ, ನಿಮ್ಗೆ ಕಾಫಿ ಗ್ರೀನ್ ಟೀ ಏನಾದ್ರು ಬೇಕಾ? ಹಾ, ಬೇಡ. ನೀನ್ ಈ ರೀತಿ ಯಾವ ಕಾರಣಕ್ಕೂ ಡಲ್ಲಾಗಿ ಕೂತ್ಕೊಳ್ದೆ ಯಾವಾಗ್ಲೂ ನಗ್ನಗ್ತಾ ಇರಬೇಕು. ಹಾಗೇನಿಲ್ಲಮ್ಮ, ನಾನು ಆರಾಮಾಗೇ ಇದ್ದೀನಿ. ನೋಡಿದ್ರೆ ಗೊತ್ತಾಗ್ತಾ ಇದೆಯಲ್ಲ. ಇನ್ನೊಂದೆರಡು ದಿವಸದಲ್ಲಿ ಹಬ್ಬ ಬರ್ತಾ ಇದೆ. ಮೊನ್ನೆ ನೀನು ಸಂಪ್ರದಾಯದ ಪ್ರಕಾರ, ಪದ್ಧತಿ ಪ್ರಕಾರ ಹೇಗೆ ಹಬ್ಬನ ನಡೆಸಿದ್ಯೋ, ಈ ಹಬ್ಬನೂ ಕೂಡ ಅದೇ ರೀತಿ ಹತ್ರದಲ್ಲಿದ್ದು ನೀನೇ ಎಲ್ಲವನ್ನೂ ನೋಡ್ಕೋಬೇಕು. ಅದ್ದೂರಿಯಾಗಿ ನಡೆಸ್ಬೇಕು. ಸರಿನಾ? ಸರಿ ಅಮ್ಮವ್ರೆ, ಸರಿ. ಹೋ. ಸರ್ಸು ಮೇಲೆ ಎಷ್ಟು ಕೋಪ ದ್ವೇಷ ಇದ್ರು ವಾಣಿ ಮೇಲೆ ಇಷ್ಟು ಅಕ್ಕರೆ ಸಿಂಪತಿ ತೋರ್ಸೋದನ್ನ ನೋಡ್ತಾ ಇದ್ರೇನೆ ಸಂತೋಷ ಆಗ್ತಿದೆ. ಹಲೋ, ಇದು ಸರಿನಾ ನವ್ಯ? ನಿಮ್ಮ ಮೇಡಮ್ ಮನೆಗೆ ಬಂದು ಕರೆದ್ರು ಅಂತ ನಿನ್ನ ಗಂಡನ್ನು ಮರೆತು ನೀನು ಇಷ್ಟು ದಿನ ತವ್ರ ಮಲ್ಲಿರೋದು? ಆಕ್ಚುಲಿ ಇಷ್ಟು ದಿನ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಚಕ್ರಿ. ನೀನು ಅಂದ್ಕೊಳ್ಳಿಲ್ಲ ಸರಿ. ಇಲ್ಲೊಬ್ನಿದ್ದಾನೆ, ಹೇಗಿದ್ದಾನೆ, ಏನು ಮಾಡ್ತಿದ್ದಾನೆ ಯೋಚನೆ ಮಾಡಿದ್ಯಾ? ಅಟ್ಲೀಸ್ಟ್ ದಿನಕ್ಕೆ ಒಂದ್ಸಲಿನಾರು ಕಾಲ್ ಮಾಡಿದ್ಯಾ? ಫ್ರೀ ಟೈಮ್ ಸಿಕ್ಕಿದಾಗ ಕಾಲ್ ಮಾಡಬೇಕು ಅನ್ಕೊಂಡಿದ್ದೆ. ಇಲ್ಲಿ ದಿನಕ್ಕೊಂದು ಪ್ರಾಬ್ಲಮ್ ಆಗ್ತಿದೆ ಚಕ್ರಿ. ಗಂಡನ ಹತ್ರ ಮಾತಾಡೋಕ್ಕೂ ಕೂಡ ಟೈಮ್ ಸಿಗದೆ ಇರೋ ಹೆಂಡತಿ ನಿನ್ನೆ ನೋಡಿದ್ದು. ಇನ್ನು 1 ಅವರಲ್ಲಿ ನೀನು ಮನೆಗೆ ಬರಲಿಲ್ಲ ಅಂದರೆ ನಾನೇ ಅಲ್ಲಿ ಬರ್ತೀನಿ. ನಿಮ್ಮ ಮೇಡಮ್ಮು ಮರ್ಯಾದೆಯಿಂದ ಕಳಿಸಿದ್ರೆ ಸರಿ, ಇಲ್ಲ ಅಂತಂದರೆ ಗಲಾಟೆ ಕೂಗಾಟ ಏನಾದರೂ ಆಗ್ಬೋದು. ಹಲೋ ಹಲೋ ಹಲೋ, ಕೂಲ್, ಆವೇಶ ಪಡ್ಬೇಡಿ ಸರ್. ನೀನೇನ್ ಬರಬೇಡ, ನಾನೇ ಬರ್ತೀನಿ. ಹೌದಾ? ಥ್ಯಾಂಕ್ ಯು. ಆದ್ರೆ ಇವತ್ತಲ್ಲ, ಸ್ವಲ್ಪ ದಿನ ಆದ್ಮೇಲೆ. ಮತ್ತೆ ನಿನ್ ಕತೆ ಹೇಳಿದ್ನಲ್ಲ ಚಕ್ರಿ, ಮನೇಲಿ ತುಂಬಾ ಇಶ್ಯೂಸ್ ಆಗ್ತಿದೆ. ನಾಡಿದ್ ಮನೇಲಿ ಪೂಜೆ, ಮೇಡಮ್ ಫಂಕ್ಷನ್ ಅರೇಂಜ್ ಮಾಡಿದ್ದಾರೆ. ಅದು ಮುಗಿತಿದ್ದ ಹಾಗೆ ಮೇಡಮ್ ಮೂಡ್ ನೋಡ್ಕೊಂಡು ಕೇಳ್ಕೊಂಡ್ ಬರ್ತೀನಿ. ಕನ್ಫರ್ಮ್ ಆಗಿ ಬರ್ತೀಯ ಅಲ್ವಾ? ಯಾ ಚಕ್ರಿ, ಪ್ರಾಮಿಸ್? ಪ್ರಾಮಿಸ್. ಓಕೆ ನವ್ಯ, ಬಾಯ್, ಮಿಸ್ ಯು. ಬಾಯ್ ಚಕ್ರಿ. ಯಾ ಪ್ರಾಜೆಕ್ಟ್ ವರ್ಕ್ ಎಲ್ಲ ಪರ್ಫೆಕ್ಟ್ ಆಗಿ ಹೋಗ್ತಾ ಇದೆ. ಇದೇನು ಹೊಸದಾಗಿ ಪರ್ಮಿಷನ್ ಕೇಳಬೇಕಾಗಿರೋದು? ಅದನ್ನೊಂದ್ಸಲ ಚೆಕ್ ಮಾಡಿ. ಯಾ ಓಕೆ ಒಂದ್ಸಲ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ರಾಹುಲ್ ಅವರೇ, ಎಷ್ಟು ಸಲ ಹೇಳ್ಬೇಕು ನಿಮಗೆ? ಮತ್ತೆ ಯಾಕೆ ಹೇಳೋ ಥರ ಮಾಡ್ಕೋತೀರಾ? ಓಕೆ ನಾನು ನೋಡ್ಕೋತೀನಿ ಬಿಡಿ. ಸರಿ, ನಾನು ಮತ್ತೆ ಫ್ರೀ ಆದ್ಮೇಲೆ ಕಾಲ್ ಮಾಡ್ತೀನಿ. ಓಕೆ ಬಾಯ್. ಯಾಕೆ ಸರ್ಸು, ಏನಾಯ್ತು? ಏನು ಹೇಳು, ಯಾಕೆ ಅಷ್ಟೊಂದು ಎಕ್ಸೈಟ್ ಆಗಿದೆಯಾ? ಏನಾಯ್ತು ಅಂತ ಗೊತ್ತಾ ನಿಮ್ಗೆ? ಅಮ್ಮವ್ರು ಅವರಾಗವ್ರೆ ನನ್ನ ಹತ್ರ ಬಂದು ಪ್ರೀತಿಯಿಂದ ಮಾತಾಡ್ಸಿದ್ರು. ನಗ್ನಗ್ತಾ ಇರ್ಬೇಕು ಅಂತ ಹೇಳಿದ್ರು. ಹೌದಾ? ಅಷ್ಟೇ ಅಲ್ಲ ರಾಹುಲ್ ಅವರೇ, ಮುಂದೆ ಬರ್ತಿರೋ ಹಬ್ಬಕ್ಕೆ ಹತ್ರ ಇದೆಲ್ಲ ನೀನೇ ನೋಡ್ಕೊ ಅಂತ ಹೇಳಿದ್ದಾರೆ. ವಾವ್, ವಂಡರ್ಫುಲ್ ಸರ್ಸು, ಸೂಪರ್, ಕಂಗ್ರ್ಯಾಚುಲೇಷನ್ಸ್. ಹಾಗಾದ್ರೆ ಮೇಡಮ್ ನಿನ್ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಅವ್ರಿಗೆ ನಂಬಿಕೆ ಬಂದಿದೆ, ಅದಕ್ಕೆ ಎಲ್ಲ ಕೆಲಸನೂ ನಿನಗೆ ಒಪ್ಪಿಸ್ತಾ ಇದ್ದಾರೆ. ಅದಕ್ಕೆ ಎಲ್ಲದರಲ್ಲೂ ನಿನ್ನ ಇನ್ವಾಲ್ವ್ ಮಾಡ್ತಿದ್ದಾರೆ. ಸೂಪರ್.